ಇದು ರಾಜ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ರಸ್ತೆ ಕಾಮಗಾರಿ ನಡೀತಾ ಇಲ್ಲ, ರಸ್ತೆ ಕಾಮಗಾರಿ ನಡಿಲೇಬೇಕು. ಇಲ್ಲಿ ಜನಸಾಮಾನ್ಯರು ಓಡಾಟಕ್ಕೂ ಕೂಡ ಪರಿತಪಿಸ್ತಾ ಇದ್ದಾರೆ ಅನ್ನುವಂತ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂತ ಸುದ್ದಿಯನ್ನ ಪ್ರಸಾರ ಮಾಡಿದ 24 ಗಂಟೆಯಲ್ಲೇ ಕಾಮಗಾರಿ ಶುರುವಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಕಾಮಗಾರಿ ಶುರುವಾಗಿರುವಂತ ದೃಶ್ಯಗಳಿದು. ನಾವೀಗಾಗಲೇ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ನಿಮ್ಮ ಮುಂದೆ ತಂದಿದ್ದೀವಿ. ಈಗ ಖುದ್ದಾಗಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ರಸ್ತೆ ಕಾಮಗಾರಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇದು ರಾಜ್ ನ್ಯೂಸ್ಗೆ ಸಿಕ್ಕಿರುವಂತಹ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಪ್ರಸಾರ ಮಾಡಿಸೋದಷ್ಟೇ ಅಲ್ಲ, ಕೆಲಸ ಕೂಡ ಆಗ್ಲೇಬೇಕು ಅಂತ ಅಧಿಕಾರಿಗಳ ಬೆನ್ನು ಬಿದ್ದಿದ್ವಿ. 24 ಗಂಟೆ ಒಳಗಡೆ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದಾರೆ ಅಧಿಕಾರಿಗಳು. ಇದು ಕಾಡಾಪುರ ಗ್ರಾಮ ಪಂಚಾಯತ್ ಸರ್. ಈ ರೋಡ್ ಒಂದು 25-30 ವರ್ಷದಿಂದ ಸರ್ ಎಲ್ಲ ಕ್ಲೋಸ್ ಇತ್ತು. ರಸ್ತೆ ಇದ್ದದ ಇಲ್ಲಿ ವಾಸ್ತವಿಕವಾಗಿ ಮಾಹಿತಿ ಇಲ್ಲಾಗಿತ್ತು ರೀ. ಈಗೇನು ತಹಶೀಲ್ದಾರ್ ಆಫೀಸಿಂದ ಆ ರೋಡ್ ತೆರವುಗೊಳಿಸಿದಾರು. ನಾವು ಗ್ರಾಮ ಪಂಚಾಯತಿಂದ ಸರ್ ಈ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆದಾಗ ಕಾಮಗಾರಿ ತೊಗೊಂಡೆವು ಸರ್. ಆದರೂ ಕೆಲವೊಂದು ಉದ್ಯೋಗ ಖಾತ್ರಿ ಕೆಲಸ ಮಾಡೋಕೆ ಕೆಲವೊಂದು ಸಣ್ಣ ಪುಟ್ಟ ಅಡಚಣೆ ಬರೋಕದವು. ಆದರೂ ಅವನು ಸರಿಪಡಿಸಿ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ನಮ್ಮ ತಾಲೂಕು ಪಂಚಾಯತ್ ಇಒ ಸಾಹೇಬ್ರ, ಎಡಿ ಸಾಹೇಬ್ರ ಸಹಕಾರದಿಂದ ನಾವು ಇದನ್ನು ಕೆಲಸ ಮಾಡೋಕೆ ಅಗದಿ ಶ್ರಮಪಟ್ಟ ಒಂದು ಕೆಲಸ ಮಾಡಿದೆವು. ಅದನ್ನು ಮುಗಿಸ್ತೇವತ್ತೇಳಿ ತಮಗೆ ನಾ ಮಾತು ಕೊಡ್ತೇನೆ ಸರ್. ಓಕೆ ರೀ. ನಮ್ಮ ಗ್ರಾಮ ಪಂಚಾಯತಿಯವರು ಪಿ ಡಿ ಒ ಸರ್ ರೀ, ಅಲ್ಲಿಂದ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಬಂದಾರ್ರಿ, ಮಾಜಿ ಚೇರ್ಮನ್ರು ಬಂದಾರ್ರಿ. ಆಮೇಲೆ ತಾಲೂಕು ಪಂಚಾಯತಿ ಅವ್ರು ಬಂದಿಂದ ಕೆಲಸ ಸ್ಟಾರ್ಟ್ ಮಾಡ್ಸ್ಯಾರ ಸರ್. ಈ ಕೆಲಸದಿಂದ ಸ್ಟಾರ್ಟ್ ಮಾಡಿಸಿದಾರ್ರಿ. ಆದ್ರೂ ಕೆಲವೊಂದು ಜಾಗದಾಗ ತಕರಾರು ಆಗಕೈತ್ರಿ ಅವ್ರಿಗೆ. ತಕರಾರು ಆದ್ರೂ ಹಂಗೆ ಫೇಸ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ಯಾಡ್ರಿ. ಮತ್ತು ಈಗ ಸ್ಟಾರ್ಟ್ ಆಗೈತ್ರಿ. ಒಂದು ಕೆಲವೊಂದು ಮೀಟ್ರ್ ಸ್ಟಾರ್ಟ್ ಮಾಡ್ಯಾರ್ರಿ. ತಾಲೂಕು ಪಂಚಾಯತಿ ಅವ್ರು ಎಡಿ ಸರ್ ಆಗಲಿ, ಮೇಡಮ್ ಆಗಲಿ, ಇಂಜಿನಿಯರ್ ಮೇಡಮ್ ಎಲ್ಲರೂ ಬಂದಾರ್ರಿ. ಈ ಕೆಲಸದಾಗ ರೀ ಇವ್ರಿಗೂ ಒಂದು ಸ್ವಲ್ಪ ಅಡಚಣೆ ಆಗಕೈತ್ರಿ. ಪಿ ಡಿ ಒ ಸರ್ಗಳಿಗಾಗಲಿ, ಮೆಂಬರ್ಗಳಿಗಾಗಲಿ ಒಂದು ಸ್ವಲ್ಪ ಅವ್ರಿಗೂ ಅಡಚಣೆ ಆಗತ್ತವ್ರಿ. ಇದ್ರ ಬಗ್ಗೆ ಮೇಲಧಿಕಾರಿಗಳು ತಹಸೀಲ್ದಾರ್ ಸಾಹೇಬ್ರಾಗಲಿ, ಇಒ ಸಾಹೇಬ್ರಾಗಲಿ, ಎ ಸಿ ಸಾಹೇಬ್ರಾಗಲಿ ಅವರು ಬಂದು ನಿಂತು ಒಂದು ಸ್ವಲ್ಪ ಇದ್ರ ಬಗ್ಗೆ ಗಂಭೀರ ಪರಿಗಣಿಸಿ ಅವ್ರು ಮುಂದೆ ಬಂದು ನಿಂತರ ಒಂದು ಸ್ವಲ್ಪ ಸಹಕಾರಿ ಹುಡುಗ ಆಗ್ತಿತ್ತು ಹೇಳಕ್ಕೆ ಬಯಸ್ತೇನೆ ಸರ್. ಸರ್ ರಾಜ್ ನ್ಯೂಸ್ದವ್ರ ನಮ್ಮ ಗ್ರಾಮ ಪಂಚಾಯತಿಯವರು ಪಿ ಡಿ ಒ ಸರ್ ರೀ, ಅಲ್ಲಿಂದ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಬಂದಾರ್ರಿ, ಮಾಜಿ ಚೇರ್ಮನ್ರು ಬಂದಾರ್ರಿ. ಆಮೇಲೆ ತಾಲೂಕು ಪಂಚಾಯತಿ ಅವ್ರು ಬಂದಿಂದ ಕೆಲಸ ಸ್ಟಾರ್ಟ್ ಮಾಡ್ಸ್ಯಾರ ಸರ್. ಈ ಕೆಲಸದಿಂದ ಸ್ಟಾರ್ಟ್ ಮಾಡಿಸಿದಾರ್ರಿ. ಆದ್ರೂ ಕೆಲವೊಂದು ಜಾಗದಾಗ ತಕರಾರು ಆಗಕೈತ್ರಿ ಅವ್ರಿಗೆ. ತಕರಾರು ಆದ್ರೂ ಹಂಗೆ ಫೇಸ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ಯಾಡ್ರಿ. ಮತ್ತು ಈಗ ಸ್ಟಾರ್ಟ್ ಆಗೈತ್ರಿ. ಒಂದು ಕೆಲವೊಂದು ಮೀಟ್ರ್ ಸ್ಟಾರ್ಟ್ ಮಾಡ್ಯಾರ್ರಿ. ತಾಲೂಕು ಪಂಚಾಯತಿ ಅವ್ರು ಎಡಿ ಸರ್ ಆಗಲಿ, ಮೇಡಮ್ ಆಗಲಿ, ಇಂಜಿನಿಯರ್ ಮೇಡಮ್ ಎಲ್ಲರೂ ಬಂದಾರ್ರಿ. ಈ ಕೆಲಸದಾಗ ರೀ ಇವ್ರಿಗೂ ಒಂದು ಸ್ವಲ್ಪ ಅಡಚಣೆ ಆಗಕೈತ್ರಿ. ಪಿ ಡಿ ಒ ಸರ್ಗಳಿಗಾಗಲಿ, ಮೆಂಬರ್ಗಳಿಗಾಗಲಿ ಒಂದು ಸ್ವಲ್ಪ ಅವ್ರಿಗೂ ಅಡಚಣೆ ಆಗತ್ತವ್ರಿ. ಇದ್ರ ಬಗ್ಗೆ ಮೇಲಧಿಕಾರಿಗಳು ತಹಸೀಲ್ದಾರ್ ಸಾಹೇಬ್ರಾಗಲಿ, ಇಒ ಸಾಹೇಬ್ರಾಗಲಿ, ಎ ಸಿ ಸಾಹೇಬ್ರಾಗಲಿ ಅವರು ಬಂದು ನಿಂತು ಒಂದು ಸ್ವಲ್ಪ ಇದ್ರ ಬಗ್ಗೆ ಗಂಭೀರ ಪರಿಗಣಿಸಿ ಅವ್ರು ಮುಂದೆ ಬಂದು ನಿಂತರ ಒಂದು ಸ್ವಲ್ಪ ಸಹಕಾರಿ ಹುಡುಗ ಆಗ್ತಿತ್ತು ಹೇಳಕ್ಕೆ ಬಯಸ್ತೇನೆ ಸರ್. ಸರ್ ರಾಜ್ ನ್ಯೂಸ್ದವ್ರ ನಮ್ಮ ಗ್ರಾಮ ಪಂಚಾಯತಿಯವರು ಪಿ ಡಿ ಒ ಸರ್ ರೀ, ಅಲ್ಲಿಂದ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಬಂದಾರ್ರಿ, ಮಾಜಿ ಚೇರ್ಮನ್ರು ಬಂದಾರ್ರಿ. ಆಮೇಲೆ ತಾಲೂಕು ಪಂಚಾಯತಿ ಅವ್ರು ಬಂದಿಂದ ಕೆಲಸ ಸ್ಟಾರ್ಟ್ ಮಾಡ್ಸ್ಯಾರ ಸರ್. ಈ ಕೆಲಸದಿಂದ ಸ್ಟಾರ್ಟ್ ಮಾಡಿಸಿದಾರ್ರಿ. ಆದ್ರೂ ಕೆಲವೊಂದು ಜಾಗದಾಗ ತಕರಾರು ಆಗಕೈತ್ರಿ ಅವ್ರಿಗೆ. ತಕರಾರು ಆದ್ರೂ ಹಂಗೆ ಫೇಸ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ಯಾಡ್ರಿ. ಮತ್ತು ಈಗ ಸ್ಟಾರ್ಟ್ ಆಗೈತ್ರಿ. ಒಂದು ಕೆಲವೊಂದು ಮೀಟ್ರ್ ಸ್ಟಾರ್ಟ್ ಮಾಡ್ಯಾರ್ರಿ. ತಾಲೂಕು ಪಂಚಾಯತಿ ಅವ್ರು ಎಡಿ ಸರ್ ಆಗಲಿ, ಮೇಡಮ್ ಆಗಲಿ, ಇಂಜಿನಿಯರ್ ಮೇಡಮ್ ಎಲ್ಲರೂ ಬಂದಾರ್ರಿ. ಈ ಕೆಲಸದಾಗ ರೀ ಇವ್ರಿಗೂ ಒಂದು ಇಷ್ಟಪಡ್ತೀರಿ. ಇದು ಕಾಡಾಪುರ ಗ್ರಾಮ ಪಂಚಾಯತ್ ಸರ್. ಈ ರೋಡ್ ಒಂದು 25-30 ವರ್ಷದಿಂದ ಸರ್ ಎಲ್ಲ ಕ್ಲೋಸ್ ಇತ್ತು. ರಸ್ತೆ ಇದ್ದದ ಇಲ್ಲಿ ವಾಸ್ತವಿಕವಾಗಿ ಮಾಹಿತಿ ಇಲ್ಲಾಗಿತ್ತು ರೀ. ಈಗೇನು ತಹಶೀಲ್ದಾರ್ ಆಫೀಸಿಂದ ಆ ರೋಡ್ ತೆರವುಗೊಳಿಸಿದಾರು. ನಾವು ಗ್ರಾಮ ಪಂಚಾಯತಿಂದ ಸರ್ ಈ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆದಾಗ ಕಾಮಗಾರಿ ತೊಗೊಂಡೆವು ಸರ್. ಆದರೂ ಕೆಲವೊಂದು ಉದ್ಯೋಗ ಖಾತ್ರಿ ಕೆಲಸ ಮಾಡೋಕೆ ಕೆಲವೊಂದು ಸಣ್ಣ ಪುಟ್ಟ ಅಡಚಣೆ ಬರೋಕದವು. ಆದರೂ ಅವನು ಸರಿಪಡಿಸಿ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ನಮ್ಮ ತಾಲೂಕು ಪಂಚಾಯತ್ ಇಒ ಸಾಹೇಬ್ರ, ಎಡಿ ಸಾಹೇಬ್ರ ಸಹಕಾರದಿಂದ ನಾವು ಇದನ್ನು ಕೆಲಸ ಮಾಡೋಕೆ ಅಗದಿ ಶ್ರಮಪಟ್ಟ ಒಂದು ಕೆಲಸ ಮಾಡಿದೆವು. ಅದನ್ನು ಮುಗಿಸ್ತೇವತ್ತೇಳಿ ತಮಗೆ ನಾ ಮಾತು ಕೊಡ್ತೇನೆ ಸರ್. ಓಕೆ ರೀ. ಇಷ್ಟಪಡ್ತೀರಿ. ಇದು ಕಾಡಾಪುರ ಗ್ರಾಮ ಪಂಚಾಯತ್ ಸರ್. ಈ ರೋಡ್ ಒಂದು 25-30 ವರ್ಷದಿಂದ ಸರ್ ಎಲ್ಲ ಕ್ಲೋಸ್ ಇತ್ತು.
ರಸ್ತೆ ಇದ್ದದ ಇಲ್ಲಿ ವಾಸ್ತವಿಕವಾಗಿ ಮಾಹಿತಿ ಇಲ್ಲಾಗಿತ್ತು ರೀ. ಈಗೇನು ತಹಶೀಲ್ದಾರ್ ಆಫೀಸಿಂದ ಆ ರೋಡ್ ತೆರವುಗೊಳಿಸಿದಾರು. ನಾವು ಗ್ರಾಮ ಪಂಚಾಯತಿಯಿಂದ ಸರ್ ಈ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆದಾಗ ಕಾಮಗಾರಿ ತೊಗೊಂಡೆವು ಸರ್. ಆದರೂ ಕೆಲವೊಂದು ಉದ್ಯೋಗ ಖಾತ್ರಿ